ವಾವ್, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನಮ್ಮ ಕಿಚನ್ ಯೂನಿಟ್ನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೋಬೇಕು. ಒಂದು ಒಳ್ಳೆ ನೈಫ್ನ ನಮ್ಮ ಕಿಚನಲ್ಲಿ ಇಟ್ಕೋಬೇಕು, ಒಂದು ಯೂನಿಕ್ ಆಗಿ ನಮ್ಮ ಕಿಚನ್ ಕಾಣಿಸ್ಬೇಕು ಅಂದರೆ ನಮ್ಮ ಹೆಮ್ಮೆಯ ಮೋದಿ ಕೇರ್ ಕಂಪ್ನಿದು ಈಗ ಇದು 50% ಆಫ್ ನಡೀತಾ ಇದೆ. ಈ ವುಡ್ ಬಂದು ಅಕ್ಲೆಸ್ ವುಡ್ ಆಗಿರುತ್ತೆ, ಬ್ಲ್ಯಾಕ್ ಶೇಡ್ ಆಗಿರುತ್ತೆ. ಇದು ಬಂದು 3 ಇಂಚಸ್ ನೈಫ್ ಆಗಿದೆ. ಈ 3 ಇಂಚಸ್ ನೈಫಲ್ಲಿ ಏನೆಲ್ಲ ಮಾಡ್ಕೋಬೋದು ಅಂದರೆ ಚಿಕ್ಕದಾಗಿರೋ ಅಂಥದ್ದು, ಅಂದರೆ ಶುಂಠಿ, ಬೆಳ್ಳುಳ್ಳಿ, ಉಗುರಲ್ಲೆಲ್ಲ ಆಗಲ್ಲ ತೆಗಿಯೋಕ್ಕೆ, ಕೈ ನೋವು ಬರುತ್ತೆ ಅಂದರೆ ಈ ಚಾಕು 3 ಇಂಚಸ್ ಚಾಕುವಿಂದ ಶುಂಠಿ, ಬೆಳ್ಳುಳ್ಳಿ ಈ ರೀತಿ ಕಟ್ ಮಾಡ್ಕೋಬೋದು. ಇದು ನೆಕ್ಸ್ಟ್ 5 ಇಂಚಸ್ ಇದೆ ಈ ಚಾಕು ಬಂದು. ಈ 5 ಇಂಚಸ್ ಚಾಕುನಲ್ಲಿ ಏನೆಲ್ಲ ಕಟ್ ಮಾಡ್ಕೋಬೋದು ಅಂದರೆ ತರಕಾರಿ, ಹಣ್ಣು ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೋಬೋದು. ಅದು ನೋಡಿ, ಹಣ್ಣು ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ. ಈ ಸ್ಟೀಲ್ ಬಂದು ಇದು ಜರ್ಮನ್ ಸ್ಟೀಲ್ ಆಗಿರುತ್ತೆ, ಇದು ಯಾವುದೇ ರೀತಿ ಕಬ್ಬಿಣದಲ್ಲ. ಈ ಸ್ಟೀಲ್ ಬಂದು ನೋಡಿ, ಇದು 8 ಇಂಚಸ್ ಇದೆ ಈ ಚಾಕು ಬಂದು. ಈ ಚಾಕುನಲ್ಲಿ ಏನೆಲ್ಲ ಮಾಡ್ಕೋಬೋದು ಅಂದರೆ ಪನ್ನೀರು, ಬ್ರೆಡ್ಡು, ಬೇಕ್ರಿ ಐಟಮು ಮತ್ತು ಮೊಟ್ಟೆ ಈ ರೀತಿ ಕಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಇದು ಕೂಡ 8 ಇಂಚಸ್ ಆಗಿದೆ. ಯಾರು ಚಿಕ್ಕದಾಗಿರ್ಬೋದು, ನನಗೆ ತರಕಾರಿ ಕಟ್ ಮಾಡೋಕ್ಕೆ ಸ್ವಲ್ಪ ಲೆಂತ್ ಇರಬೇಕು ಅಂದರೆ ಇದು ಕೂಡ 8 ಇಂಚಸ್ ಇದೆ. ಇದರಲ್ಲೂ ಸಹಿತ ಹಣ್ಣು ತರಕಾರಿ ಎಲ್ಲ ತುಂಬ ಈಸಿಯಾಗಿ ಬೇಗ ಕಟ್ ಮಾಡ್ಕೋಬೋದು. ಇನ್ ಕೇಸ್ ಕೈ ಕುಯ್ಕೊಂಡ್ರು ಸಪ್ಟಿಕ್ ಆಗಲ್ಲ, ಆ ರೀತಿ ಇರೋವಂಥ. ನೆಕ್ಸ್ಟ್ ಬಂದು ಇದು 7 ಇಂಚಸ್ ಇದೆ ಈ ಚಾಕು ಬಂದು. ಈ 7 ಇಂಚಸ್ ಚಾಕು ಏನೆಲ್ಲ ಮಾಡ್ಬೋದು ಅಂದರೆ ನಾನ್ ವೆಜ್ ಕಟ್ ಮಾಡ್ಕೋಬೋದು. ನಾನು ನಾನ್ ವೆಜ್ ಮುಟ್ಟಲ್ಲ, ಮಾಡಲ್ಲ, ಆ ರೀತಿ ಕಟ್ ಮಾಡಿ ತೋರಿಸ್ತಾ ಇಲ್ಲ. ನಾನ್ ವೆಜ್ ಕಟ್ ಮಾಡ್ಕೋಬೋದು. ಒಂದು ಸರಿ ಇನ್ವೆಸ್ಟ್ಮೆಂಟು ಲೈಫ್ ಇರುತ್ತೆ. ಈ ಸರಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಇದು 50% ಆಫ್ ನಡೀತಾ ಇದೆ ನೋಡಿ. 1 2 3 4 5 ಪೀಸಸ್ ಇರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಚೆನ್ನಾಗಿರುತ್ತೆ. ಈ ವುಡ್ ಬಂದು ಅಕ್ಲೆಸ್ ವುಡ್ ಆಗಿರುತ್ತೆ. ಇದು ಜರ್ಮನ್ ಸ್ಟೀಲ್ ಆಗಿರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ.